صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಬಡವರಿಗೋಸ್ಕರ ಇದನ್ನು ಮಾಡಿದರೆ ಅಲ್ಲಾಹನು ನಿಮ್ಮ ಕೈ ಬಿಡಲ್ಲ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ನಫಸ ಅನ್ ಮುಅ್ಮಿನಿನ್ ಕುರ್ಬತಂ ಮಿನ್ ಕುರಬಿದ್ ದುನ್ಯಾ, ವಿಶ್ವಾಸಿಯಾದಂತಹ ಓರ್ವ ವ್ಯಕ್ತಿ ಅನುಭವಿಸುತ್ತಿರುವಂತಹ ಸಂಕಷ್ಟಗಳಿಂದ, ದುಃಖಗಳಿಂದ ಯಾರಾದರೂ ಆತನನ್ನು ಸಂರಕ್ಷಿಸಿದರೆ, ಅಂದರೆ ಅದ್ದುನ್ಯ ಇಹಲೋಕದಿಂದ ಸಂರಕ್ಷಿಸುವುದಾದರೆ, ನಫಸಲ್ಲಾಹು ಅನ್ಹು ಕುರ್ಬತಂ ಮಿನ್ ಕುರಬಿ ಯೌಮಿಲ್ ಕಿಯಾಮ, ಅಂತ್ಯ ದಿನದ ಭಯಾನಕತೆಯಿಂದ ಕೂಡಿದಂತಹ ಸಂಕಷ್ಟಗಳಿಂದ, ದುಃಖಗಳಿಂದ ಅಲ್ಲಾಹನು ನಿಮ್ಮನ್ನು ಸಂರಕ್ಷಿಸುತ್ತಾನೆ ಎಂದು. ಆದ್ದರಿಂದ ಇಹಲೋಕದಲ್ಲಿ ಬಡವರು, ಸಂಕಷ್ಟದಲ್ಲಿರುವಂತಹ ವ್ಯಕ್ತಿಗಳು, ಯತೀಮ್ಗಳು, ಅವರು ಅನುಭವಿಸುತ್ತಿರುವಂತಹ ಆ ದುಃಖದಲ್ಲಿ ನಾವು ಭಾಗಿಯಾಗಿ ಅವರ ಕಣ್ಣೀರನ್ನು ಒರೆಸಲು ನಮ್ಮಿಂದ ಸಾಧ್ಯವಾದರೆ ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿರುವಂತಹ ಭಯಾನಕತೆಯಿಂದ ನಮಗೆ ರಕ್ಷೆ ಹೊಂದಲು ಸಾಧ್ಯ. ಆದ್ದರಿಂದ ಪವಿತ್ರ ಕುರ್ಆನ್ ನಮ್ಮೊಂದಿಗೆ ಸಾರಿ ಹೇಳಿದಂತಹ ಒಂದು ವಿಷಯ, ಯತೀಮಿನ ವಿಷಯದಲ್ಲಿ, ಬಡವರ ವಿಷಯದಲ್ಲಿ, ನಿರ್ಗತಿಕರ ವಿಷಯದಲ್ಲಿ ನೀನು ನಿರುತ್ಸಾಹ ತೋರಬೇಡ ಎಂದು ಸಾರಿ ಹೇಳಿದಂತಹ ವಿಷಯ. ಆದ್ದರಿಂದ ನಮ್ಮ ಪರಿಸರದಲ್ಲಿ ಯಾರಾದರೂ ಬಡವರಿದ್ದರೆ, ನಿರ್ಗತಿಕರಿದ್ದರೆ ಅವರ ಕಣ್ಣೀರನ್ನು ನಾವು ಒರೆಸಬೇಕು, ಅವರ ದುಃಖಕ್ಕೆ ನಾವು ಸಾಂತ್ವನವನ್ನು ಹೇಳಬೇಕು, ಅದಕ್ಕಿರುವಂತಹ ಪರಿಹಾರವನ್ನು ನಾವು ನೀಡಬೇಕು. ಆಗಲೇ ನಾಳೆ ಪರಲೋಕದಲ್ಲಿರುವಂತಹ ಎಲ್ಲ ಸಂಕಷ್ಟಗಳಿಂದ, ದುಃಖಗಳಿಂದ ನಮಗೆ ರಕ್ಷೆ ಹೊಂದಲು ಸಾಧ್ಯ. ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.